ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಹುಡುಗ ಕಿಶೋರ್. ಇದು ನಿಮ್ಮ ವಾಹಿನಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತೊಂದು ಹೊಸ ಕಾರ್ಯಕ್ರಮ ಜೊತೆ ನಾನು ಇವತ್ತು ಬರ್ತಾ ಇದ್ದೀನಿ. ಏನಂತ ಕೇಳ್ತಾ ಇದ್ದೀರಾ? ಡ್ಯಾಡೀಸ್ ರೋಡ್ ಆ್ಯಪ್. ನನ್ನ ಹಿಂದೆ ದೊಡ್ಡ ಬೋರ್ಡೇ ಇದೆ. ಡ್ಯಾಡೀಸ್ ರೋಡ್ ಆ್ಯಪ್ ಅನ್ನೋ ಒಂದು ಅಪ್ಲಿಕೇಶನ್ ಬಗ್ಗೆ ಇವತ್ತು ನಾನು ನಿಮ್ಮ ಜೊತೆ ಮಾತಾಡಕ್ಕೆ ಬಂದಿದ್ದೀನಿ. ನಿಮಗೆ ಗೊತ್ತಿದ್ದಂಗೆ ಇದು ನಿಮ್ಮ ವಾಹಿನಿ ಶುರುವಾಗಿ ಒಂದು ಹಲವಾರು ತಿಂಗಳುಗಳಾಗಿರ್ಬೋದು. ನಿಮ್ಮ ಆಶೀರ್ವಾದದಿಂದ, ನಿಮ್ಮ ಕೃಪೆಯಿಂದ ಒಂದು ಒಳ್ಳೆ ರನ್ನಿಂಗ್ ಓಟ ಅಂತ ಹೇಳ್ಬೋದು. ಇದು ನಿಮ್ಮ ವಾಹಿನಿ ಓಡ್ತಾ ಇದೆ ಅಂತ ಹೇಳ್ಬೋದು. ಯಾಕೆ ಹೇಳಿ, ಎಲ್ಲ ನಿಮ್ಮ ಪ್ರೀತಿ ವಿಶ್ವಾಸದಿಂದ ನಾವು ಈ ಮಟ್ಟಕ್ಕೆ ಬೆಳೆದ ಅನ್ನೋಕ್ಕೆ ನಾನು ತುಂಬಾ ಕೃತಜ್ಞತೆ ಆಗಿದ್ದೀನಿ. ಮತ್ತೆ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ನಾನು ಹೇಳ್ಬೇಕಂದ್ರೆ, ನೋಡ್ತಾ ಇದ್ದೀರಾ ಡ್ಯಾಡೀಸ್ ರೋಡ್ ಆ್ಯಪ್ ಅನ್ನೋ ಒಂದು ಆ್ಯಪ್ ಲಾಂಚ್ ಆಗಿದೆ. ಏನಪ್ಪ ಇವತ್ತು ಕಿಶೋರ್ ಯಾವಾಗ್ಲೂ ನೆನಪಿನ ದೋಣಿ ಹೀರೋ ಫೆವಿಕಲ್ ಬರೋನು ಇವತ್ತೊಂದು ಆ್ಯಪ್ ಜೊತೆ ಬನ್ನಿ ಅಂತ ಹೇಳ್ತಾ ಇದ್ದೀರಾ? ಏನು ಗೊತ್ತಾ, ಈ ಆ್ಯಪ್ ಇಂದ ನಿಮ್ಗೆ ಉಪಯೋಗ ಆಗುವಂತ ವಿಷಯಗಳಿದೆ. ಏನು ಕೇಳಿ, ನಿಮ್ ಸೇಫ್ಟಿಗೋಸ್ಕರ, ನಿಮ್ ಫ್ಯಾಮಿಲಿ ಸೇಫ್ಟಿಗೋಸ್ಕರ, ಸೊಸೈಟಿ ಸೇಫ್ಟಿಗೋಸ್ಕರ ಮಾಡಿರುವಂತ ಆ್ಯಪ್ ಇದು. ಏನಕ್ಕಂದ್ರ ನಿಮ್ ವ್ಯಕ್ತಿ ಓಡಾಡ್ತಾನೆ ಇರ್ತೀರಲ್ಲ, ಯಾರಾದ್ರೂ ನಡೀತಾರಾ? ಯಾರು ನಡೆಯಲ್ಲ, ಎಲ್ಲರೂ ಬೈಕ್ ಕಾರ್ ಅಂತ ಓಡಾಡ್ತಾ ಇರ್ತೀರಾ. ಅದಕ್ಕಂತಾನೆ ಒಂದು ನಿಮ್ಮ ವೆಹಿಕಲ್ ಸೇಫ್ಟಿಗೋಸ್ಕರ ಒಂದು ಹೊಸ ಆ್ಯಪ್ ಲಾಂಚ್ ಆಗಿದೆ. ಅದೇ ನಿಮ್ಮ ನೆಚ್ಚಿನ ಆ್ಯಪ್ ಅಂತಾನೆ ಹೇಳ್ಬೋದು, ಡ್ಯಾಡೀಸ್ ರೋಡ್ ಆ್ಯಪ್. ಈ ಆ್ಯಪ್ ನಿಮ್ಗೆ ಗೂಗಲ್ ಅಲ್ಲಿ ಸಿಗುತ್ತೆ. ಸೊ ಇದೇ ನೋಡಿ, ಯಾಕಂದ್ರೆ ಡ್ಯಾಡೀಸ್ ರೋಡ್ ಆ್ಯಪ್ ಅಂತ ನೀವೇನೋ ಗೂಗಲ್ ಸರ್ಚ್ ಮಾಡಿದ್ರೆ ಡಿಫ್ರೆಂಟ್ ಆ್ಯಪ್ಸ್ಗಳು ಬರ್ಬೋದು, ಡಿಫ್ರೆಂಟ್ ಐಕಾನ್ಸ್ ಬರ್ಬೋದು. ಬಟ್ ಇದನ್ನ ಜಾಪ್ನ ಇಟ್ಕೊಳ್ಳಿ, ಈ ನ್ಯೂಸ್ ಜಾಪ್ನ ಇಟ್ಕೊಳ್ಳಿ. ಇದೇ ಲೋಗೋ ಅದು ಡ್ಯಾಡೀಸ್ ರೋಡ್ ಆ್ಯಪ್ನ ಲೋಗೋ. ಈ ಲೋಗೋ ಯಾವಾಗ ನೋಡ್ತೀರಾ ತಕ್ಷಣ ನೀವು ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಆಗ್ತಾ ಇದ್ದಂಗೆ ನಿಮ್ಗೆ ಒಂದು ಚಿಕ್ಕ ಫಾರ್ಮೇಟಿಸ್ ಪ್ರಕಾರ ನಿಮ್ಮ ಯೂಸರ್ ನೇಮ್, ಪಾಸ್ವರ್ಡ್, ಮೊಬೈಲ್ ನಂಬರ್, ಇನ್ನು ನಿಮ್ಮ ಪರ್ಸನಲ್ ಡೀಟೇಲ್ಸ್ಗಳು ಕೇಳುತ್ತೆ. ಸೊ ಅದೆಲ್ಲ ಫಿಲ್ ಮಾಡ್ಕೊಂಡು ನೀವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಂತರ ನಿಮ್ಗೆ ಏನು ಫೆಸಿಲಿಟಿ ಸಿಗುತ್ತಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ಅದನ್ನ ಬೆನಿಫಿಟ್ಸ್ ಬಗ್ಗೆ ನಾನು ಹೇಳಕ್ಕೆ ಇವತ್ತು ತುಂಬಾ ಖುಷಿಯಾಗಿ ನಿಮ್ ಜೊತೆ ಬಂದಿದ್ದೀನಿ. ಏನ್ ಗೊತ್ತಾ ಫ್ರೆಂಡ್ಸ್, ಇವತ್ತಿನ ಬೆನಿಫಿಟ್? ಸೊ ಇವಾಗಲೇ ನೋಡ್ತಾ ಇದ್ದೀರಾ, ನೋಟಿಫಿಕೇಶನ್, ರಿಮೈಂಡರ್, ಸ್ಟೋರ್ ಡಾಕ್ಯುಮೆಂಟ್ಸ್, ಎಮರ್ಜೆನ್ಸಿ, ಬ್ಲಡ್ ಬ್ಯಾಂಕ್, ಲೈವ್ ಲೊಕೇಶನ್ ಮತ್ತೆ ವೆಹಿಕಲ್ ಟ್ರ್ಯಾಕಿಂಗ್ ಅನ್ನೋ ಒಂದು ಬೆನಿಫಿಟ್ಸ್ ಒಂದಿಗೆ ಬರ್ತಾ ಇದ್ದಾರೆ. ಸೊ ಹಾಗಾಗಿ ನೋಟಿಫಿಕೇಶನ್ ಅಂದ್ರೆ ನಿಮ್ಗೆ ಹೆಂಗಿದ್ರೆ ಗೊತ್ತಿದೆ, ಏನೋ ಒಂದು ಮೆಸೇಜ್ ಬರ್ತದೆ, ಹಾಗೆ ನೋಟಿಫಿಕೇಶನ್ ಅಂತ. ಇಲ್ಲೇನಾಗುತ್ತೆ ಅಂದ್ರೆ ನಿಮ್ಗೆ ಒಂದು ಮುಖ್ಯ ವಿಷಯ ಹೇಳ್ಬೇಕು. ಈ ಸ್ಟಿಕ್ಕರ್ ನೋಡ್ತಾ ಇದ್ದೀರಾ, ಇಲ್ಲಿ ಕಾಂಟ್ಯಾಕ್ಟ್ ವೆಹಿಕಲ್ ಓನರ್ ಕಾಲ್ ಫೋನ್ಸ್ ಅನ್ನೋ ಒಂದು ಸ್ಟಿಕ್ಕರ್ ನೀವು ನೋಡ್ತೀರಾ. ಈ ಸ್ಟಿಕ್ಕರ್ ನ ನೀವು ಎಲ್ಲರೂ ನಿಮ್ಮ ವೆಹಿಕಲ್ಸ್ ಮೇಲೆ ಹಾಕೊಂಡ್ರೆ ಅದು ಆಟೋಮೆಟಿಕ್ ಆಗಿ ಸ್ಕ್ಯಾನ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ನೀವೆಲ್ಲ ಗಾಡಿ ಪಾರ್ಕ್ ಮಾಡಿಬಿಡಿರಾ, ಬೇರೆಯವ್ರ ಗಾಡಿ ಮುಂದೆ ಇದೆ, ಅವ್ರ ಹಿಂದೆ ನೀವು ಪಾರ್ಕ್ ಮಾಡಿರ. ಅವಾಗ ಹೀಗಿದ್ದಾಗ ಅವರು ಎಲ್ಲರೂ ಕೇಳ್ಬೇಕು ಪಬ್ಲಿಕ್ ನ, ಸರ್ ಇದು ನಿಮ್ ಗಾಡಿನ ಯಾರ ಗಾಡಿ ಅಂತ. ಅವಾಗ ಅವ್ರೇನು ಮಾತಾಡೋ ಅಂತದೇ ಇಲ್ಲ. ಹೋಗಿದ ತಕ್ಷಣ ಅವ್ರು ಹೋಗುತ್ತೆ, ಸ್ಕ್ಯಾನ್ ಮಾಡಿದ ತಕ್ಷಣ ಅವ್ರಿಗೆ ಒಂದು ನೋಟಿಫಿಕೇಶನ್ ಹೋಗುತ್ತೆ, ಈ ತರ ಒಂದು ವೆಹಿಕಲ್ ಪಾರ್ಕಿಂಗ್ ಲಾಟ್ ಅಲ್ಲಿ ನೀವು ನಿಲ್ಸಿದೀರಾ, ಅವ್ರಿಗೆ ಬೇರೆ ತೊಂದರೆ ಆಗ್ತಾ ಇದೆ ಅನ್ನೋ ನೋಟಿಫಿಕೇಶನ್ ಬರ್ತದೆ. ಸೊ ತಕ್ಷಣ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅವ್ರ ವೆಹಿಕಲ್ ಹತ್ರ ಬಂದು ಆ ಗಾಡಿನ ರಿಮೂವ್ ಮಾಡ್ತಾರೆ. ಸೊ ಹಾಗಾಗಿ ಯಾರು ಮುಂದೆ ಗಾಡಿ ನಿಲ್ಸಿದ್ರು ಅವರು ಆರಾಮಾಗಿ ಅವ್ರ ಗಾಡಿನ ತಗೊಂಡು ಅವರು ಮುಂದಿನ ಪಯಣ ಸಾಗ್ಬೋದು ಅಂತ. ಸೊ ಇನ್ನೊಂದು ಹೇಳ್ಬೇಕಂದ್ರೆ ರಿಮೈಂಡರ್. ಫಾರ್ ಎಕ್ಸಾಂಪಲ್, ಇವಾಗೆಲ್ಲರೂ ಗಾಡಿ ಓಡಿಸ್ತಾನೆ ಇರ್ತೀರಾ, ಬೈಕ್ ಇರ್ತದೆ, ಕಾರ್ ಇರ್ತದೆ, ಎಲ್ಲಾ ವೆಹಿಕಲ್ಸ್ ಓಡಿಸ್ತಾ ಇರ್ತೀರಾ. ಆದ್ರೆ ನಿಮ್ಗೆ ಇನ್ಶೂರೆನ್ಸ್ ಡೇಟ್ ಗೊತ್ತಿರಲ್ಲ, ಅಥವಾ ಎಮಿಷನ್ ಟೆಸ್ಟ್ ಡೇಟ್ ಯಾವಾಗಂತ ಗೊತ್ತಿರಲ್ಲ. ಅದನ್ನ ನೀವೇನ್ ಮಾಡುವಾಗ ಫೀಡ್ ಮಾಡಿದ ತಕ್ಷಣ ಅದು ನಿಮ್ಗೆ 2 days 3 days ಪ್ರಯರ್ ಅಲ್ಲೇ ನಿಮ್ಗೊಂದು ನೋಟಿಫಿಕೇಶನ್ ಅಥವಾ ರಿಮೈಂಡರ್ ಅಂತ ಕೊಡುತ್ತೆ. ಇನ್ನೊಂದು 2 days 3 days ಇದೆ, ಇಂತ ಒಂದು ಡಾಕ್ಯುಮೆಂಟ್ಸ್ ಎಕ್ಸ್ಪೈರ್ ಆಗುತ್ತೆ ಅಂತ. ಸೊ ಹಾಗಾಗಿ ಅದನ್ನ ನೀವೇನ್ ಮಾಡ್ಬೋದು ಅಂದ್ರೆ ಮುಂಚಿತವಾಗ್ಲೇನೆ ಅದನ್ನ ನೀವು ಹೋಗ್ಬೇಕು. 2 days 3 days ಪ್ರಯರ್ ಆಗೇನೆ ನೀವು ಏನದು ಎಕ್ಸ್ಪೈರ್ ಆಗುತ್ತೋ ಅದಕ್ಕಿಂತ ಮುಂಚೆನೆ ನೀವು ಅದನ್ನ ಸವಲತ್ತುಗಳನ್ನ ಪಡೆಯುವಂತ ಸರ್ವಿಸ್ ಕೊಡ್ತಾರೆ. ಅದೇ ರಿಮೈಂಡರ್ ಅಂತ. ಸ್ಟೋರ್ ಡಾಕ್ಯುಮೆಂಟ್ಸ್ ಅಂದ್ರೆ ನಿಮ್ಗೆ ಗೊತ್ತಿರ್ತದೆ, ಯಾಕಂದ್ರೆ ನಾವು ಓಡಾಡ್ಬೇಕಾದ್ರೆ ನಮ್ಗೆ ಏನೇನು ಮುಖ್ಯವಾಗಿ ಬೇಕಾಗುತ್ತೆ ಒಂದು ಗಾಡಿಗಂದ್ರೆ ನಮ್ ಲೈಸೆನ್ಸ್, ಇನ್ಶೂರೆನ್ಸ್, ಎಮಿಷನ್ ಟೆಸ್ಟ್, ಇಂಥವೆಲ್ಲ ನಮ್ಗೆ ಬೇಕಾಗುತ್ತೆ. ಎಲ್ಲರೂ ಒರಿಜಿನಲ್ ಕಾಪಿ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಒರಿಜಿನಲ್ ಕಳ್ದೋಗ್ಬಿಟ್ರೆ ತುಂಬಾ ಕಷ್ಟ. ಆಮೇಲೆ ಆಫೀಸ್ಗಳಿಗೆ ಓಡಾಡ್ಬೇಕು, ಎಷ್ಟೋ ಪೆನಾಲ್ಟೀಸ್ ಕೊಡ್ಬೇಕು, ಇವಾಗ ಬನ್ನಿ ಅವಾಗ ಬನ್ನಿ ಅಂತ ಅಲಿಸ್ತಾರೆ. ನಿಮ್ಗೆ ಗೊತ್ತೇ ಇದೆ ಅದೆಲ್ಲ. ಆವಾಗ ಏನ್ ಮಾಡ್ಬೋದು ಅಂದ್ರೆ ನೀವು ಅದನ್ನ ಜಸ್ಟ್ ಒಂದು ಕ್ಯಾಮ್ರಾ ಇಂದ ನೀವು ಫೋಟೋ ತಗೊಂಡ್ರೆ ಅದನ್ನ ನೀವು ಹಾಗೆ ಸ್ಟೋರ್ ಮಾಡ್ಕೊಬಹುದು. ಸೊ ನಿಮ್ಗೆ ಗೊತ್ತಿದೆ, ಇವಾಗ ಗೌರ್ಮೆಂಟ್ ರೂಲ್ಸ್ ಬಂದು ಯಾವುದೇ ರೀತಿ ಹಾರ್ಡ್ ಕಾಪಿ ಕೇಳ್ತಾ ಇಲ್ಲ, ನಿಮ್ಮ ಹತ್ರ ಸಾಫ್ಟ್ ಕಾಪಿ ಇದ್ರೆ ಸಾಕು. ಸೊ ಯಾವುದೇ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲೂ ನೀವು ಹೋಗ್ಬಿಟ್ಟು ಹೌದು ಸರ್ ನನ್ನ ಲೈಸೆನ್ಸ್ ಇದೆ ಅಂತ ನೀವೇನೋ ಸಾಫ್ಟ್ ಕಾಪಿ ತೋರಿಸಿದ್ರೆ ಅವ್ರು ಖಂಡಿತವಾಗ್ಲೂ ಬಿಡ್ತಾರೆ. ಸೊ ಅಂತ ಒಂದು ಫೆಸಿಲಿಟಿ ಸ್ಟೋರ್ ಡಾಕ್ಯುಮೆಂಟ್ಸ್ ಅನ್ನೋದ್ರಲ್ಲಿ ನೀವೆಲ್ಲ ಸೇವ್ ಮಾಡ್ಕೊಬಹುದು. ಎಮರ್ಜೆನ್ಸಿನಲ್ಲಿ ಏನಾಗುತ್ತೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ಯಾರೋ ನಮಗ್ ಗೊತ್ತಿರೋರು ಅಥವಾ ನಮ್ಮ ನೇಬರ್ಸು, ನಮ್ಮ ಫ್ಯಾಮಿಲಿಯವರು, ಇಲ್ಲ ನಮ್ಮ ಫ್ರೆಂಡ್ಸು ಯಾರಿಗೂ ಒಬ್ರು ಆಕ್ಸಿಡೆಂಟ್ ಆಗಿದೆ, ಬಟ್ ನಮ್ಗೆ ಗೊತ್ತಿಲ್ಲ ವಿಷಯ ಏನಂತ. ಅವ್ರೇನ್ ಮಾಡಿರ್ತಾರೆ ಅಂದ್ರೆ ಇಂಥ ಒಂದು ಸ್ಟಿಕ್ಕರ್ ನ ಅವ್ರ ವೆಹಿಕಲ್ ಅಲ್ಲಿ ಹಾಕಿರ್ತಾರೆ. ಆ ವೆಹಿಕಲ್ ಹಾಕಿದಾಗ ಯಾರಾದ್ರೂ ನಿಮ್ಮಂತ ಸಾಮಾನ್ಯ ಜನರು ಏನಾದ್ರು ಸ್ಕ್ಯಾನ್ ಮಾಡಿದ ತಕ್ಷಣ, ನೀವು ಮುಂಚೆನೆ ಹೇಳ್ದೆ ನಾನು, ಫಾರ್ಮ್ ಇರ್ತದೆ, ಫಿಲ್ ಮಾಡುವಂತ ಫಾರ್ಮ್ ಡ್ಯಾಡೀಸ್ ರೋಡ್ ಆಪ್ ಅಲ್ಲಿ. ಅಲ್ಲೇನ್ ಮಾಡ್ತಾರೆ, ಮುಖ್ಯವಾಗಿ ನಿಮ್ಗೆ ಆಲ್ಟರ್ನೇಟ್ ನಂಬರ್ಸ್ ಕೇಳುತ್ತೆ. ಅವಾಗ 2 ಆಲ್ಟರ್ನೇಟ್ ನಂಬರ್ಸ್ ಕೊಡ್ಬೇಕಾಗುತ್ತೆ ನೀವು. ಅದು ಕೊಟ್ಟಿದ ತಕ್ಷಣ ಏನಾಗುತ್ತೆ ಅಂದ್ರೆ ಇಂಥ ಒಂದು ಎಮರ್ಜೆನ್ಸಿ ಕೇಸ್ಗಳಲ್ಲಿ ಆ ಆಲ್ಟರ್ನೇಟ್ ನಂಬರ್ಗೆ ಮೆಸೇಜ್ ಹೋಗುತ್ತೆ, ಇಂಥ ಕಡೆ ವೆಹಿಕಲ್ ಇದೆ, ಇಂಥ ಕಡೆ ಅವ್ರು ಆಕ್ಸಿಡೆಂಟ್ ಆಗಿದ್ದಾರೆ ಅಂತ. ಯಾಕಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ನಾನೇ ಎಲ್ಲೋ ಬಿದ್ದಿದ್ದೀನಿ, ಬಟ್ ನನ್ನ ಮೊಬೈಲ್ ಅಲ್ಲಿ ನಾನೇನ್ ಮಾಡಿದ್ದೀನಿ, ಕೀಪ್
ನನ್ಗೆ ಮಾತ್ರ ಗೊತ್ತು, ಬೇರೆಯವ್ರಿಗೆ ಗೊತ್ತಿಲ್ಲ. ಅವಾಗ ಏನ್ ಮಾಡ್ತಾರೆ ಅಂದ್ರೆ ಇಂಥ ಒಂದು ಆಪ್ ಇಂದ ಒಂದು ಜೀವ ಉಳಿಸುತ್ತೆ ಅಂತ ಹೇಳಕ್ಕೆ ನಾನು ತುಂಬಾ ಖುಷಿಯಿಂದ ಹೇಳ್ತೀನಿ. ಯಾಕಂದ್ರೆ ಒಂದ್ಸತಿ ಸ್ಕ್ಯಾನ್ ಮಾಡಿದ ತಕ್ಷಣ ಆಲ್ ಟೈಮ್ ನಂಬರ್ಸ್ಗೆ ಮೆಸೇಜ್ ಹೋಗುತ್ತೆ. ಮೆಸೇಜ್ ಹೋಗಿದ ತಕ್ಷಣ ಅವ್ರೇನ್ ಮಾಡ್ತಾರೆ ಅಂದ್ರೆ ಓಕೆ ಅಂದ್ಬಿಟ್ಟು ಅವ್ರು ಫೋನ್ ಮಾಡಿದ ತಕ್ಷಣ ಅವ್ರಿಗೆ ವಿಷಯ ಗೊತ್ತಾಗುತ್ತೆ, ಇಂಥ ಕಡೆ ಒಂದು ಅಪಘಾತ ಆಗಿದೆ, ಇಂಥ ಕಡೆ ಒಂದು ಆಕ್ಸಿಡೆಂಟ್ ಆಗಿದೆ ಅಂತ. ಸೊ ಬೇಗನೆ ಒಂದು 5 to 10 minutes ಅಲ್ಲ ಒಂದು ವಿಷಯ ಅವ್ರಿಗೆ ತಲುಪಿದ ತಕ್ಷಣ ಒಂದು ಜೀವನ ಉಳಿಸೋ ಅಂತ ಒಂದು ಮಹತ್ ಕಾರ್ಯವನ್ನು ಡ್ಯಾಡೀಸ್ ರೋಡ್ ಆಪ್ ಮಾಡ್ತಾ ಇದೆ ಅಂತ ನಾನು ನಿಜವಾಗ್ಲೂ ಖುಷಿಯಿಂದ ಹೇಳ್ತೀನಿ ಫ್ರೆಂಡ್ಸ್. ಮತ್ತೆ ಮುಂದೆ ಹೇಳ್ಬೇಕಂದ್ರೆ ಬ್ಲಡ್ ಬ್ಯಾಂಕ್ ಅಂತ ಬಂದಾಗ, ಯಾಕಂದ್ರೆ ತುಂಬಾ ರಕ್ತಗಳು ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಆಕ್ಸಿಡೆಂಟ್ ಕೇಸೇ ಆಗಿರ್ಬೋದು, ಓ ಪಾಸಿಟಿವ್ ಆಗಿರ್ಬೋದು, ಎ ಪಾಸಿಟಿವ್, ಬಿ ನೆಗೆಟಿವ್ ಅಂತ ಬ್ಲಡ್ಗಳು ಬೇಕಾಗುತ್ತೆ. ಸೊ ಅಂತ ಕಡೆ ಇರಲ್ಲ ಅಂದಾಗ ಏನಾಗುತ್ತೆ ಅಂದ್ರೆ ಈ ಒಂದು ಆಪ್ ಇಂದ ಏನ್ ಅನುಕೂಲ ಅಂದ್ರೆ ಯಾರ್ಯಾರು ಈ ಆಪ್ ನ ಡೌನ್ಲೋಡ್ ಮಾಡಿದಾರೋ ಅವ್ರಿಗೆಲ್ಲ ಒಂದು ನೋಟಿಫಿಕೇಶನ್ ಹೋಗುತ್ತೆ, ಇಂಥ ಜಾಗದಲ್ಲಿ ನಮ್ಗೆ ಇಂಥ ಬ್ಲಡ್ ನಮ್ಗೆ ಅವಶ್ಯಕತೆ ಇದೆ ಅಂತ. ಸೊ ಯಾರಾದ್ರೂ ಮುಂದೆ ಬಂದು, ಇವಾಗ ಎಷ್ಟೋ ಜನ ಸಮಾಜ ಸೇವಕರಾಗಿರ್ತಾರೆ, ಮತ್ತೆ ಎಷ್ಟೋ ಜನ ಏನೋ ಒಂದು ಸೊಸೈಟಿ ಒಳ್ಳೇದ್ ಮಾಡೋಣ ಅಂತ ಓಡಾಡ್ತಾ ಇರ್ತಾರೆ, ಅಂತವ್ರು ಈ ಆಪರ್ಚುನಿಟಿ ಯೂಸ್ ಮಾಡ್ಕೊಂಡು ಒಂದು ಜೀವ ಉಳಿಸ್ಬೋದು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಲೈವ್ ಲೊಕೇಶನ್, ಫಾರ್ ಎಕ್ಸಾಂಪಲ್ ಲೈವ್ ಲೊಕೇಶನ್ ಅಂದ್ರೆ ನಿಮ್ಗೆ ವಾಟ್ಸ್ಆಪ್ ಎಲ್ಲ ಯೂಸ್ ಮಾಡಿ ಲೈವ್ ಲೊಕೇಶನ್ ಆದ ತಕ್ಷಣ ಎಲ್ಲಿ ಹೋಗ್ತಾ ಇದೀವಿ ಏನಂತ ನಿಮ್ಗೆ ಗೊತ್ತಾಗುತ್ತೆ. ಬಟ್ ಈ ಲೈವ್ ಲೊಕೇಶನ್ ಒಂಥರ ಡಿಫ್ರೆಂಟ್ ಅಂತ ಹೇಳ್ಬೋದು. ಯಾಕಂದ್ರೆ ನಾನು ನಿಮ್ಗೆ ಅವಾಗ ಹೇಳ್ತೇವೆ ಸ್ಟಿಕ್ಕರ್ ಬಗ್ಗೆ, ಬಟ್ ಇವಾಗ ಹೇಳ್ತೇವೆ ಟ್ರ್ಯಾಕರ್ ಬಗ್ಗೆ. ಈ ಒಂದು ಟ್ರ್ಯಾಕರ್ ನೀವು ಖರೀದಿ ಮಾಡ್ಕೊಂಡ್ರೆ ನಿಮ್ ವೆಹಿಕಲ್ ಏನಾದ್ರು ನೀವು ಅದನ್ನ ಅಳವಡಿಸಿದ್ರೆ ಆ ವೆಹಿಕಲ್ ಎಲ್ಲಿದೆ ಅನ್ನೋದು ಟ್ರ್ಯಾಕ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗೆಲ್ಲ ಒಂದು ಗಾಡಿ ಕಳೆದೋಯ್ತು, ಹೋಗ್ಬಿಟ್ಟು ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟೆ, ಬಟ್ ಅವರು ಪ್ರಯತ್ನ ಮಾಡ್ತಾ ಇದಾರೆ, ನಾವು ನಮ್ಮ ಪ್ರಯತ್ನ ಮಾಡ್ತೀವಿ ಅಂದ್ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ ಆ ಟ್ರ್ಯಾಕರ್ ಅದು ಎಲ್ಲಿ ಆಫ್ ಆಗಿರ್ತದೋ GPS ಅಲ್ಲಿವರೆಗೂ ನಾವು ಅದನ್ನ ಟ್ರ್ಯಾಕ್ ಮಾಡ್ಬೋದು. ಸೊ ಈಸಿಯಾಗಿ ಟ್ರಾಫಿಕ್ ಪೊಲೀಸ್ ಅವ್ರಿಗೂ ತುಂಬಾ ತೊಂದರೆಗಳು ಕೊಡ್ದಿರ ನಮ್ಮ ವೆಹಿಕಲ್ ನಾವೇನೆ ಈಸಿಯಾಗಿ ನಾವು ಹುಡುಕ್ಬೋದು ಅನ್ನೋ ಒಂದು ಆಪ್ಷನ್ ಕೊಟ್ಟಿದ್ದಾರೆ ಲೈವ್ ಲೊಕೇಶನ್. ಮತ್ತೆ ವೆಹಿಕಲ್ ಟ್ರ್ಯಾಕಿಂಗ್ ಕೂಡ ಅಂತದೇ ಒಂದು ಸವಲತ್ತನ್ನ ಕೊಡ್ತಾ ಇದೆ. ವೆಹಿಕಲ್ ಟ್ರ್ಯಾಕಿಂಗ್ ಬಗ್ಗೆ ನಾನು ಹೇಳಿದ್ನಲ್ಲ ಇವತ್ತನೇ, ಅದು ಬಂದ್ಬಿಟ್ಟು ನೀವೇನಾದ್ರೂ ಅಳವಡಿಸ್ಕೊಂಡ್ರೆ ಅದು ಎಲ್ಲಿದೆ, ಅದು ಆಫ್ ಆಗಿದೆ ಅನ್ನೋದೊಂದು ನಿಮ್ಗೆ ಮಾಹಿತಿ ಸಿಗುತ್ತೆ. ಫ್ರೆಂಡ್ಸ್, ಇಷ್ಟೆಲ್ಲ ಇನ್ಫಾರ್ಮೇಶನ್ ಇರುವಂತಹ ಡ್ಯಾಡೀಸ್ ರೋಡ್ ಆಪ್ ನ ನೀವೇನು ಡೌನ್ಲೋಡ್ ಮಾಡ್ಕೊಬಾರ್ದು. ನಿಮ್ ಮೊಬೈಲ್ ಎಷ್ಟು ಆಪ್ ಇದೆ, 1000 ಆಪ್ ಇರ್ಬೋದು, ಲಕ್ಷಾಂತರ ರೂಪಾಯಿ ಆಪ್ ಇರ್ಬೋದು, ಆದ್ರೆ ಒಂದು ಸೊಸೈಟಿನ ತಿದ್ದೋ ಅಂತದ್ದು, ನಿಮ್ಮ ಫ್ಯಾಮಿಲಿನ ಒಂದು ಪ್ರೊಟೆಕ್ಟ್ ಮಾಡುವಂತ ಒಂದು ಆಪ್ ಇಲ್ಲ ಅಂದ್ರೆ ನಿಜವಾಗ್ಲೂ ಎಷ್ಟೋ ಆಪ್ಗಳಿದ್ರು ಅದು ಯಾವ್ದಕ್ಕೂ ಯೂಸ್ ಇಲ್ಲ. ಸೊ ಜಸ್ಟ್ ಏನ್ ಮಾಡಿ ಗೊತ್ತಾ, ಡ್ಯಾಡೀಸ್ ರೋಡ್ ಆಪ್ ನ ನೀವು ಇವಾಗಲೇ ತಕ್ಷಣ ಡೌನ್ಲೋಡ್ ಮಾಡ್ಕೊಳ್ಳಿ. ನೋಡಿ, ನಾನು ತೋರಿಸ್ತೀನಿ, ಇದೇ ಲೋಗೋ ಬರೋದು. ನೀವು ಒಂದ್ಸತಿ ಗೂಗಲ್ಗೆ ಹೋಗಿದ ತಕ್ಷಣ ಇದೇ ಲೋಗೋ ಬರೋದು. ಸೊ ಅದನ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ, ಸೌಲಭ್ಯಗಳನ್ನ ಪಡ್ಕೊಳ್ಳಿ. ಏನ್ ಹೇಳಿ, ಒಂದು ಜೀವ ಉಳಿಸೋಕೆ ಇಂಥ ಒಂದು ಆಪ್ ಬರ್ಲೇಬೇಕಾಗಿತ್ತು, ಇಂಥ ಒಂದು ಆಪ್ ಬಂದಿದೆ. ಸೊ ಹಾಗಾಗಿ ನಾನು ಖುಷಿಯಿಂದ ಹೇಳ್ಕೊಂತೀನಿ. ಇನ್ನೇನು ತಡ, ನಮ್ಮ ಕಾರ್ಯಕ್ರಮ ಇಷ್ಟ ಆಗಿರ್ತಾನೆ, ಎಲ್ಲ ಡೌನ್ಲೋಡ್ ಮಾಡ್ಕೊಂತಿರ್ತಾನೆ. ನಿಮ್ಗೇನಾದ್ರೂ ಈ ಸ್ಟಿಕ್ಕರ್ ಬೇಕಾದ್ರೆ ನೀವು ಔಟ್ಲೆಟ್ಸ್ ನ ಕಾಂಟ್ಯಾಕ್ಟ್ ಮಾಡ್ಬೋದು, ಅಥವಾ ಇನ್ನು ಮುಂದಿನ ವಿಡಿಯೋಗಳಲ್ಲಿ ನಾನು ಕಸ್ಟಮರ್ ಕೇರ್ ನಂಬರ್ ಕೊಡ್ತೀನಿ, ಆ ನಂಬರ್ ಕೂಡ ನೀವು ಡೈಲ್ ಮಾಡ್ಬೋದು. ಆ ನಂಬರ್ ಡೈಲ್ ಮಾಡಿದ್ರೆ ನಿಮ್ಗೆ ಆ ಸ್ಟಿಕ್ಕರ್ಗಳು ದೊರೆಯುತ್ತೆ ಅಂತ ಹೇಳಕ್ಕೆ ನಾನು ತುಂಬಾ ಖುಷಿಯಾಗಿ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಏನು ತಡ, ಇದು ನಿಮ್ಮ ವಾಹಿನಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸೈನಿಂಗ್ ಆಫ್ ಫ್ರಮ್ ನಿಮ್ಮ ಪ್ರೀತಿಯ ಹುಡುಗ ಕಿಶೋರ್.